ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಇವತ್ತು ನಾನು ಮತ್ತೆ ನನ್ನ ಪೊಲೀಸ್ ಆಯುಕ್ತರು ಈ ಸುದ್ದಿಗೋಷ್ಠಿಯನ್ನು ಕರೆದಿರೋ ಉದ್ದೇಶ ಏನಂದ್ರೆ, ಹಿಂದಿನ 2 ದಿವಸದಿಂದ ಒಂದು ರೇಡ್ KPID ಬಡ್ಸ್ ಆಕ್ಟ್ ಅಡಿಯಲ್ಲಿ ನಮ್ಮ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಯವರ ಜೊತೆ ರೇಡ್ ನಡೆಸ್ತಾ ಇದೀವಿ. ಆದಿತ್ಯ ರಾಜ್ ಕ್ಯಾಪಿಟಲ್ ಅಂತ ಒಂದು ಸಂಸ್ಥೆ ಮೇಲೆ ಈ ರೇಡ್ ವನ್ನು KPID ಬಡ್ಸ್ ಕಾನೂನು ಅಡಿಯಲ್ಲಿ ಮಾಡಲಾಗ್ತಾ ಇದೆ. ನಿನ್ನೆ ರಾತ್ರಿ ಇದರ ಮೇಲೆ FIR ಆಗಿದೆ. ಇದರ ಡೀಟೇಲ್ಸ್ ಏನಿದೆ ಅದನ್ನು ಸ್ಪಷ್ಟವಾಗಿ ತಮ್ಮ ಪ್ರೇಕ್ಷಕರಿಗೆ ಗೊತ್ತಾಗ್ಬೇಕಂತ ಹೇಳಿ ಈ ಒಂದು ಸುದ್ದಿಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ಈ ಹಿಂದೆ ಇನ್ನೊಂದು ಇದೇ ರೀತಿಯ ಒಂದು ಪಾನ್ಜಿ ಸ್ಕೀಮ್ ನಮ್ಮ ಜಿಲ್ಲಾ ಮಟ್ಟದ ಸ್ಕ್ಯಾಮ್ ಸೆಲ್ಗೆ ಮಾಹಿತಿ ಸಿಕ್ಕಿದೆ. ಅದರ ಜೊತೆ ಪೊಲೀಸ್ ಇನ್ಫಾರ್ಮೇಶನ್, ಪೊಲೀಸ್ ರಿಪೋರ್ಟ್ ಮಾನ್ಯ ಪೊಲೀಸ್ ಆಯುಕ್ತರಿಂದ ನನಗೆ ಸಿಕ್ಕಿದೆ. ಅದರ ಪ್ರಕಾರ ಶಿವಮ್ ಅಸೋಸಿಯೇಟ್ಸ್ ಮೇಲೆ ನಾವು ಒಂದು ದಾಳಿಯನ್ನು ಆವಾಗ ಮಾಡಿದ್ವಿ. ಅದು ಬಹಳ ಸಕ್ಸಸ್ಫುಲ್ ದಾಳಿ ಇತ್ತು. ಅದರಲ್ಲಿ ಎಲ್ಲ ನಮ್ಮ ಮಾಧ್ಯಮದ ಸಮಿತ್ರರು ಎಲ್ಲರೂ ಅದನ್ನು ಅಪ್ರಿಶಿಯೇಟ್ ಮಾಡಿದ್ದಾರೆ. ಹಾಗೂ ಜನರಿಗೆ ಈ ರೀತಿಯ ಸ್ಕ್ಯಾಮ್ಸ್ ಬಗ್ಗೆ ಮಾಹಿತಿಯನ್ನು ಒದಗಿಸ್ಲಿಕ್ಕೆ ಅದೊಂದು ಮಾದರಿಯಾಗಿದೆ. ಅದೇ ರೀತಿ ಆವಾಗ ನಾನು ಹೇಳಿದ ಹಾಗೆ ನಮ್ಮ ಕಡೆ ಇನ್ನು ಮಾರ್ಕೆಟ್ ಇಂಟೆಲಿಜೆನ್ಸ್ ಮುಖಾಂತರ ಬೇರೆ ಬೇರೆ ಸಂಸ್ಥೆಗಳು ಈ ರೀತಿಯ ಪಾನ್ಸಿ ಸ್ಕೀಮ್ಸ್ ನಡೆಸ್ತಾ ಇದ್ದಾವೆ ಅಂತ ಹೇಳಿ ನಮ್ಮ ಕಡೆ ಮಾಹಿತಿ ಇತ್ತು. ಅದರಂತೆ ನಾವು ಮತ್ತೆ ಪೊಲೀಸ್ ಆಯುಕ್ತರಿಂದ ಒಂದು ರಿಪೋರ್ಟ್ ತರಿಸ್ಕೊಂಡು ಮಾನ್ಯ ಪೊಲೀಸ್ ಆಯುಕ್ತರು ನನಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಹಾಗೂ ನಮಗೆ ಬೇರೆ ಸೆಬಿ ಮತ್ತೆ RBI ಇನ್ಪುಟ್ಸ್ ಇದಾವೆ. ಇದರ ಮೇಲೆ ನಾವು ಒಂದು ಲೋಕಲ್ ಎಂಕ್ವೈರಿ ಮಾಡಿಕೊಂಡು ಫೈನಲಿ 2 days ಬ್ಯಾಕ್ ನಾವು ಈ ರೇಡ್ ಅನ್ನು ಶುರು ಮಾಡಿದ್ವಿ. ಇದರಲ್ಲಿ KPID ಕಾನೂನು ಅಡಿಯಲ್ಲಿ ಹಾಗೂ ಬಡ್ಸ್ ಕಾನೂನು ಅಡಿಯಲ್ಲಿ 1/6/2026ಗೆ ಜಿಲ್ಲಾಧಿಕಾರಿಯಾಗಿ ನಾನು ಆದೇಶವನ್ನು ಹೊರಡಿಸ್ತೀನಿ. ಉಪವಿಭಾಗಾಧಿಕಾರಿ ಬೆಳಗಾವಿ ಅವರಿಗೆ ನಾವು ಈ ಎಂಕ್ವೈರಿ ಆಫೀಸರ್ ಅಂತ ನಾವು ನೇಮಕ ಮಾಡ್ತೀವಿ. ಅವರು ಹೋಗಿ ಎಲ್ಲ ಕಡೆ ಸರ್ಚ್ ಮಾಡ್ತಾರೆ. ಈಗ ಈ ಒಂದು ಸ್ಪೆಷಲ್ ಆದಿತ್ಯರಾಜ್ ಪ್ರಕರಣದಲ್ಲಿ ಒಂದು ಸ್ಪೆಷಲ್ ಫೀಚರ್ ಏನಂದ್ರೆ, ಮಾರ್ಕೆಟ್ ಇಂಟೆಲಿಜೆನ್ಸ್ ಪ್ರಕಾರ ಅವರು 2 ರೀತಿಯ ಕೆಲಸಗಳು ಮಾಡ್ತಾರೆ. ಒಂದು ಏನಂದ್ರೆ, ಅವರು ಫಂಡ್ ರೇಸಿಂಗ್ ಆಕ್ಟಿವಿಟಿ ಅಂತ ಹೇಳ್ತಾರೆ. ನಾನೊಬ್ಬ ಫಂಡ್ ರೇಸರ್, ನಾವು ಫಂಡ್ ರೇಸಿಂಗ್ ಮಾಡ್ತೀವಿ, ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾರೆ. KPID ಕಾನೂನು ಅಡಿಯಲ್ಲಿ ಇದು ಡೆಪಾಸಿಟ್ ಅಂತ ಡೆಫಿನಿಷನ್ ಅಡಿಯಲ್ಲಿ ಬರುತ್ತೆ ಬರಲ್ಲ ಅಂತ ಪ್ರಶ್ನೆ ಬಂದಾಗ ನಾವು ನಮ್ಮ ಕಮಿಟಿನಲ್ಲಿ ಡಿಸ್ಕಸ್ ಮಾಡಿ, ಇದು ಡೆಪಾಸಿಟ್ ಅಂತ ಡೆಫಿನಿಷನ್ ಅಲ್ಲಿ ಯಾಕೆ ಬರುತ್ತೆ ಅಂದ್ರೆ, ಇವರು ಫಂಡ್ ರೇಸ್ ಮಾಡಿ ಯಾವುದೇ ರಿಸ್ಕ್ ಬಗ್ಗೆ ಡಿಸ್ಕ್ಲೋಸ್ ಮಾಡಲ್ಲ. ಇವರ ಕಡೆ ಯಾವುದೇ ಸೆಬಿ ಹಾಗೂ RBI ಪರ್ಮಿಷನ್ಸ್ ಇರಲ್ಲ. ಮೂರನೇ ವಿಚಾರ, ಬಹಳ ಬಹುಮುಖ್ಯ ವಿಚಾರ, ಇವರು ಅಶ್ಯೂರ್ಡ್ ರೇಟ್ ಆಫ್ ರಿಟರ್ನ್ ಪ್ರಾಮಿಸ್ ಮಾಡ್ತಾರೆ. ಅದು ಹೈ ರೇಟ್ ಆಫ್ ರಿಟರ್ನ್ ಪ್ರಾಮಿಸ್ ಮಾಡ್ತಾರೆ. ಮೊನ್ನೆ ಆ ಸ್ಕ್ಯಾಮ್ ಅಲ್ಲಿ ತಿಂಗಳಿಗೆ 3% ಇತ್ತು. ಈ ಒಂದು ಪಾನ್ಜಿ ಸ್ಕ್ಯಾಮ್ ಅಲ್ಲಿ ತಿಂಗಳಿಗೆ 5% ನಾವು ರಿಟರ್ನ್ ಕೊಡ್ತೀವಿ, ಅಶ್ಯೂರ್ಡ್ ರಿಟರ್ನ್ ಕೊಡ್ತೀವಿ ಅಂತ ಹೇಳಿ ಅವರು ಆ ಒಂದು ಆಮಿಷವನ್ನು ತೋರಿಸ್ತಾರೆ. ಈಗ ಇದು ಇವರು ಏನು ಒಂದು ಇವರು ಲೆವರೇಜ್ ಫಂಡಿಂಗ್ ಅಗ್ರಿಮೆಂಟ್ ಅಂತ ಹೇಳಿ ಒಂದು ಅಗ್ರಿಮೆಂಟ್ ಈ ನಮ್ಮ ಠೇವಣಿದಾರರ ಜೊತೆ ಮಾಡ್ಕೊಳ್ತಾರೆ. ಲೆವರೇಜಿಂಗ್ ಫಂಡ್ ಅಗ್ರಿಮೆಂಟ್ ಅಲ್ಲಿ ಇವರು ರಿಸ್ಕ್ಸ್ ಬಗ್ಗೆ ಮಾತಾಡಲ್ಲ. ಇವರ ಕಡೆ ಡೆಪಾಸಿಟ್ ತಗೊಳ್ಳಿಕ್ಕೆ ಲೆವರೇಜ್ ಫಂಡಿಂಗ್ ಅಗ್ರಿಮೆಂಟ್ LFA ಅಂತ ಹೇಳ್ತಾರೆ. ಇದರದು ಏನು ಟ್ರಾನ್ಸ್ಲೇಷನ್ ಇದೆ ತಮ್ಗೆ ಹೇಳ್ತೀನಿ. ಲೆವರೇಜಿಂಗ್ ಫಂಡ್ ಅಗ್ರಿಮೆಂಟ್ ಅಂತ ಮಾಡ್ಕೊಂಡು ಇದರಲ್ಲಿ ಫಿಕ್ಸ್ಡ್ ಮಂತ್ಲಿ ರಿಟರ್ನ್ ಆಫ್ 5% ಪ್ರಿನ್ಸಿಪಲ್ ಪ್ಲಸ್ 5% ಇಂಟ್ರೆಸ್ಟ್ ಫಾರ್ 20 months ಅಂತ ಹೇಳಿ ಲಾಕ್ ಇನ್ ಪೀರಿಯಡ್ ಹಾಕ್ತಾರೆ. ಆ ಒಂದು ಲೈನ್ ಇಸ್ ಅ ಕ್ಲಿಯರ್ ಎಕ್ಸಾಂಪಲ್ ಆಫ್ ಮಿಸ್ಚಿಫ್ ಅಂಡರ್ KPID ಕಾನೂನು ಅಡಿಯಲ್ಲಿ ಇದು ಇಲ್ಲಿಗ್ಯಾಲಿಟಿ ರೇಂಜ್ಗೆ ಬರುತ್ತೆ. इसका ट्रांसलेशन थे. ಈಗ ಸೆಬಿ ರೆಗ್ಯುಲೇಷನ್ಸ್ ಪ್ರಕಾರ ನೀವು ಇತರರ ದುಡ್ಡು ತಗೊಂಡು ಇನ್ವೆಸ್ಟ್ ಮಾಡಬೇಕಂದ್ರೆ
ನೀವು ಒಂದು ಪೋರ್ಟ್ಫೋಲಿಯೋ ಫಂಡ್ ಮ್ಯಾನೇಜರ್ ಆಗಿರ್ಬೇಕು. ಈ ಆದಿತ್ಯ ರಾಜ್ ಕ್ಯಾಪಿಟಲ್ ಪೋರ್ಟ್ಫೋಲಿಯೋ ಫಂಡ್ ಮ್ಯಾನೇಜರ್ ಅಲ್ಲ. ಪೋರ್ಟ್ಫೋಲಿಯೋ ಫಂಡ್ ಮ್ಯಾನೇಜರ್ ಇದ್ದಾಗ ನೀವು ಮಾರ್ಕೆಟ್ ಅಲ್ಲಿ ಇರುವಂತ ರಿಸ್ಕ್ಸ್ ಬಗ್ಗೆ ಇನ್ವೆಸ್ಟರ್ಸ್ಗೆ ಹೇಳಬೇಕು. ರಿಟರ್ನ್ಸ್ ನಾನು ಕಡ್ಡಾಯವಾಗಿ ನಿಮಗೆ ಇಷ್ಟು ಕೊಡ್ತೀನಿ ಅಂತ ಹೇಳಲಿಕ್ಕೇನೆ ಇಲ್ಲ. ಆದ್ರೆ ಇವರ ಸ್ಕೀಮ್ ಅಲ್ಲಿ ಇವರು ಸೆಬಿನಲ್ಲಿ ರಿಜಿಸ್ಟರ್ಡ್ ಇಲ್ಲ, ಜೊತೆನಲ್ಲಿ ಪ್ರಿನ್ಸಿಪಲ್ ಕೊಡ್ತೀವಿ, 5% ತಿಂಗಳಿಗೆ ನಾವು ರಿಟರ್ನ್ ಅಶ್ಯೂರ್ಡ್ ಆಗಿ ಕೊಡ್ತೀವಿ ಅಂತ ಹೇಳ್ತಾರೆ. ದಿಸ್ ಈಸ್ ಅ ಕ್ಲಿಯರ್ ಎಕ್ಸಾಂಪಲ್ ಆಫ್ ಅ ಪಾನ್ಜಿ ಸ್ಕೀಮ್. ಪಾನ್ಜಿ ಸ್ಕೀಮ್ಗೆ ಇದು ಒಂದು ಟ್ರೂ ಪ್ರಾಪರ್ ಮಾದರಿ. ಈಗ ನಾವು ಈ ಎಂಕ್ವೈರಿ ಮಾಡುವಾಗ ಪೊಲೀಸ್ ಆಯುಕ್ತರ ಜೊತೆ ನಾವು ಡಿಸ್ಕಸ್ ಮಾಡಿಕೊಂಡು ಎಲ್ಲೆಲ್ಲಿ ಅವರ ಸಂಸ್ಥೆಗಳಿದಾವೆ ಅದನ್ನು ನಾವು ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿದೀವಿ. ಒಂದೇ ಸತಿ ಎಲ್ಲ ಕಡೆ ರೇಡ್ ಆಗ್ಬೇಕಂತ ಹೇಳಿ ನಾವು ರೇಡ್ ಮಾಡಿದೀವಿ. ಸದ್ಯಕ್ಕೆ ಸರಿಸುಮಾರು 6,500 ಇಂದ 7,000 ಜನ ಇನ್ವೆಸ್ಟರ್ಸ್ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ, ಇದರಲ್ಲಿ ವಂಚಿತರಾಗಿದ್ದಾರೆ ಅಂತ ಹೇಳಿ ನಮ್ಗೆ ಪ್ರಿಲಿಮಿನರಿ ರಿಪೋರ್ಟ್ ಅಲ್ಲಿ ಗೊತ್ತಾಗಿದೆ, ಪ್ರೈಮಾ ಫೇಸಿ. ಇದಲ್ಲದೆ ಸರಿಸುಮಾರು 50 ಕೋಟಿ ಮೀರಿ ಈ ಒಂದು ಇಶ್ಯೂ ಇದೆ. 50 ಕೋಟಿ ಅಂತ ಯಾಕೆ ಮತ್ತೆ ಹೇಳ್ತಾ ಇದ್ದೀನಿ ಅಂದ್ರೆ, 50 ಕೋಟಿ ಮೀರಿ ಹೋಗಿದೆ ಅಂದ್ರೆ ಇದು ನಾವು CIDಗೆ ಶಿಫ್ಟ್ ಮಾಡ್ತೀವಿ. ಬಟ್ ಪ್ರಿಲಿಮಿನರಿ ಎಂಕ್ವೈರಿ ಪ್ರೈಮಾ ಫೇಸಿ ಇದು ಮಚ್ ಮೋರ್ ದ್ಯಾನ್ ಅದಕ್ಕಂತ ಒಂದು 4-5 ಪಟ್ಟು ಜಾಸ್ತಿ ದೊಡ್ಡ ವಿಚಾರ ಆಗಿರುತ್ತದೆ. ಈಗ ಫಂಡ್ ರೇಸರ್ ಅಂತ ಏನು ಪದ ಉಪಯೋಗ ಮಾಡ್ತಾರೆ, ಇದು ಆರ್ಟಿಫಿಷಿಯಲ್ ಗ್ಯಾರಂಟಿ ಕೊಡೋ ಒಂದು ಪದ. ನೀವು ಫಂಡ್ ರೇಸ್ ಮಾಡಿ ನೀವು ಎಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಆ ಒಂದು ಡಿಸ್ಕ್ಲೋಜರ್ ನೀವು ಇನ್ವೆಸ್ಟರ್ಗೆ ಮಾಡಲಿಲ್ಲ ಅಂದ್ರೆ ದಿಸ್ ಫಾಲ್ಸ್ ಅಂಡರ್ ದ ಕ್ಯಾಟಗರಿ ಆಫ್ ಆರ್ಟಿಫಿಷಿಯಲ್ ಗ್ಯಾರಂಟಿ. ಜೊತೆನಲ್ಲಿ ಮಿಸ್ರೆಪ್ರೆಸೆಂಟೇಷನ್ ಆಫ್ ಫೈನಾನ್ಷಿಯಲ್ ವಯಬಿಲಿಟಿ, ಇಟ್ ಅಟ್ರಾಕ್ಟ್ಸ್ ಸೆಕ್ಷನ್ 3 ಫ್ರಾಡ್ಯುಲೆನ್ಸ್ ಅಂತ ಹೇಳಿ ಸೆಕ್ಷನ್ 3 ಅಟ್ರಾಕ್ಟ್ ಆಗುತ್ತೆ. ಇನ್ನೊಂದು ವಿಚಾರ ಏನಂದ್ರೆ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ, ಕಾನ್ಫಿಡೆನ್ಶಿಯಾಲಿಟಿ ಕ್ಲಾಸ್ ಇರುತ್ತೆ. ನೀವು ಏನೇನು ನೀವು ಅಲ್ಲಿ ಮಾಡ್ತಿರೋ ನಿಮ್ಮಿಬ್ಬರ ಮಧ್ಯದಲ್ಲಿ ಇರಬೇಕು. ಆದ್ರೆ ಮಾದರಿ ಅಗ್ರಿಮೆಂಟ್ಸ್ ನಾವು ನೋಡುವಾಗ ಏನು ಹೇಳಲ್ಲ, ನೀವು ನಮಗೆ ದುಡ್ಡು ಕೊಡಿ, ನಾವೆಲ್ಲೋ ಹಾಕ್ತಿವಿ, ನಿಮ್ಗೆ 5% ವಾಪಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಇದರಲ್ಲಿ ನಾನ್ ಡಿಸ್ಕ್ಲೋಜರ್ ಆಫ್ ರಿಸ್ಕ್ ಅನ್ನೋದು ಒಂದು ಮೇಜರ್ ಎಲಿಮೆಂಟ್ ವಿಚ್ ಆಲ್ಸೋ ಅಟ್ರಾಕ್ಟ್ಸ್ KPID. ಫೈನಲಿ ಪ್ರಾಮಿಸರಿ ನೋಟ್ ಅಂಡ್ ಸೆಕ್ಯೂರಿಟಿ ಚೆಕ್ ಇದೊಂದು ಇನ್ವೆಸ್ಟರ್ಗೆ ಅವರು ಇಶ್ಯೂ ಮಾಡ್ತಾರೆ. ಇದು ಆರ್ಟಿಫಿಷಿಯಲ್ ಅಶ್ಯೂರೆನ್ಸ್ ಆಫ್ ರಿಪೇಮೆಂಟ್ ಆಗುತ್ತೆ. ಪ್ಲಸ್ ಎವಿಡೆನ್ಸ್ ಆಫ್ ಡೆಪಾಸಿಟ್ ಆಕ್ಸೆಪ್ಟೆಡ್ ನಮಗೆ ಇದರ ಮುಖಾಂತರ ಗೊತ್ತಾಗುತ್ತೆ. ಸೊ ಇದೆಲ್ಲ ಪ್ರಿಲಿಮಿನರಿ ಮಾಹಿತಿ ಇಟ್ಕೊಂಡು ಪ್ರೈಮಾ ಫೇಸಿ ಇನ್ಫಾರ್ಮೇಶನ್ ಆಸ್ ಪರ್ ಮಾರ್ಕೆಟ್ ಇಂಟೆಲಿಜೆನ್ಸ್, ಆಸ್ ಪರ್ ದ ಡೀಟೇಲ್ಡ್ ರಿಪೋರ್ಟ್ ಸಬ್ಮಿಟೆಡ್ ಬೈ ಪೊಲೀಸ್ ಕಮಿಷನರ್ ನಾವು ಈ ರೇಡ್ ಅನ್ನು ಮಾಡಿದೀವಿ. ಬಹಳ ಸಕ್ಸಸ್ಫುಲ್ ರೇಡ್ ಇದೆ. ನಿನ್ನೆ ರಾತ್ರಿ FIR ಬುಕ್ ಮಾಡಿದೀವಿ. KPID ಕಾನೂನಲ್ಲಿ ನಾನು AC ಅವರಿಗೆ ಆಥರೈಸ್ ಮಾಡ್ತೀನಿ, ಅವ್ರು ಹೋಗಿ ರೇಡ್ ಮಾಡ್ತಾರೆ, ರೇಡ್ ಮಾಡಿ ನನಗೆ ರಿಪೋರ್ಟ್ ಮಾಡ್ತಾರೆ. ನಾನ್ ರಿಪೋರ್ಟ್ ಮೇಲೆ ನಾನು ಅದರ ಮೇಲೆ ಕೂತ್ಕೊಳ್ಳಿಕ್ಕೆ ಆಗಲ್ಲ. ಇಮಿಡಿಯೇಟ್ಲಿ ಏನ್ ರಿಪೋರ್ಟ್ ನನ್ನ ಕಡೆ ಬರುತ್ತೆ ತಕ್ಷಣನೇ ನಾನು ಅದು ಸ್ಟೇಟ್ಗೆ ಫಾರ್ವರ್ಡ್ ಮಾಡಬೇಕಾಗುತ್ತೆ ಟು ಕಾಂಪಿಟೆಂಟ್ ಅಥಾರಿಟಿ. ನಿನ್ನೆ ನನಗೆ ಈ ರಿಪೋರ್ಟ್ 6 ಗಂಟೆಗೆ ಬಂದಿದೆ. 6:15 ಒಳಗಡೆ ನಾನು ಈ ರಿಪೋರ್ಟ್ ವನ್ನು ಸ್ಟೇಟ್ ಅಲ್ಲಿ ಅಪರ ಮುಖ್ಯ ಕಾರ್ಯದರ್ಶಿ ಕಂದಾಯ ಇಲಾಖೆ ಅವರಿಗೆ ನಾನು ಆಲ್ರೆಡಿ ಕಳಿಸ್ಬಿಟ್ಟಿದ್ದೀನಿ. ಅಲ್ಲಿ ಅವರು ಇವತ್ತು ಸಂಜೆ ಒಳಗಡೆ ಕಾಂಪಿಟೆಂಟ್ ಅಥಾರಿಟಿವನ್ನು ನೋಡಲ್ ಆಫೀಸರ್, ಏನ್ ಸ್ಟೇಟ್ ಲೆವೆಲ್ ನೋಡಲ್ ಆಫೀಸರ್ ಇರ್ತಾರೆ, ಕಾಂಪಿಟೆಂಟ್ ಅಥಾರಿಟಿವನ್ನು ಅವರು ನೇಮಕ ಮಾಡ್ತಾರೆ. ಕಾಂಪಿಟೆಂಟ್ ಅಥಾರಿಟಿ ಮುಖಾಂತರ ಈ ಕೇಸನ್ನು ಮುಂದುವರಿಸ್ತೀವಿ. ಪೊಲೀಸ್ ಆಯುಕ್ತರೀಗ ಅವರು ಮಾಡಿರೋ FIR ಅಂಡ್ ಫರ್ದರ್ ಸೀಜರ್ ಅವರು ಏನೇನ್ ಮಾಡ್ತಾ ಇದ್ದಾರೆ ಮತ್ತೆ ಮುಂದಿನ ಕ್ರಮ ಅವರು ಏನ್ ವಹಿಸ್ತಾರೆ ಪೊಲೀಸ್ ಇಲಾಖೆ ಮುಖಾಂತರ CID ಮುಖಾಂತರ ಅದರ ಬಗ್ಗೆ ಬ್ರೀಫಿಂಗ್. ಇನ್ವೆಸ್ಟ್ಮೆಂಟ್ ಕಲೆಕ್ಟ್ ಮಾಡ್ತೀವಿ, ಎಲ್ಲಿಂದ ದುಡ್ಡು ತಗೊಳ್ತೀವಿ? 5% ಮಂತ್ಲಿ ಕೊಡ್ತಾರಂತ ಇನ್ವೆಸ್ಟರ್ ಹತ್ರ ದುಡ್ಡು ತಗೊಂಡು ಅದನ್ನ ಎಲ್ಲಿ ಇನ್ವೆಸ್ಟ್ ಮಾಡಿ ತೆಗಿತಾ ಇದ್ದೀವಿ? ಬಹಳ ಕರೆಕ್ಟ್ ಪ್ರಶ್ನೆ. ನಮಗೂ ಈ ಪ್ರಶ್ನೆ ಬಂತು. ನಾವು ಅವ್ರ ಬ್ರೋಷರ್ ನೋಡುವಾಗ ಮಾರ್ಕೆಟ್ ಇಂಟೆಲಿಜೆನ್ಸ್ ಅಲ್ಲಿ ನಮಗೆ ಮಾಹಿತಿ ಬರ್ತಾ ಇರುವಾಗ ನಾವು ಮೇಜರ್ಲಿ ನೋಡಿರೋ ಪಾಯಿಂಟ್ ಅದೇ. ಈಗ ಅವರು ಫಂಡ್ ರೇಸರ್ ಅಂತ ಹೇಳ್ತಾರೆ, ನಾವು ಹೋಗಿ ನಿಮ್ಮ ದುಡ್ಡನ್ನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಡೆರಿವೇಟಿವ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇರ್ಬೋದು. ಮಾರ್ಕೆಟ್ ಇಂಟೆಲಿಜೆನ್ಸ್ ಪ್ರಕಾರ ನಮಗೆ ಪ್ರೈಮಾ ಫೇಸಿ ಆ ತರ ಇನ್ಫಾರ್ಮೇಶನ್ ಬರ್ತಾ ಇತ್ತು. ಆದ್ರೆ ಡೆರಿವೇಟಿವ್ಸ್ ಅಲ್ಲಿ ನೀವು ಅಶೋರ್ಡ್ 60% ರಿಟರ್ನ್ ಆನ್ಯುವಲಿ ಕೊಡ್ಲಿಕ್ಕೆ ಎಲ್ಲರಿಗೂ ಸಾಧ್ಯನೇ ಇಲ್ಲ. ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡುವಾಗ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರೈಮಾ ಫೇಸಿ ನಮ್ಗೆ ಏನ್ ಗೊತ್ತಾಗಿದೆ ಅಂದ್ರೆ
ಇವರು ಎಲ್ಲರಿಗೂ ದುಡ್ಡು ಬರೇ ಠೇವಣಿ ರೂಪದಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ಏನು ಫಂಡ್ ರೈಸಿಂಗ್ ಅಗ್ರಿಮೆಂಟ್ ಏನ್ ತೋರಿಸ್ತಾರೆ ಅದು ತೋರಿಸ್ಬಿಟ್ಟು ಠೇವಣಿ ತಗೊಂಡು ಡೆರಿವೇಟಿವ್ಸ್ ಅಲ್ಲಿ ಏನಾದ್ರು ಲಾಸ್ ಆಗಿದೆ ಅಂದ್ರೆ ಈ ಅಮೌಂಟ್ ನು ಅವರು ಪಿರಮಿಡ್ ಸಿಸ್ಟಮ್ ಅಲ್ಲಿ ರೊಟೇಟ್ ಮಾಡಿ ಅವರ ಪಾನ್ಸಿವನ್ನು ನಡೆಸ್ತಾ ಇದ್ದಾರೆ. ಹೊಸ ಇನ್ವೆಸ್ಟರ್ಸ್ ಯಾವಾಗ ಬರ್ತಾರೆ, ಇನ್ವೆಸ್ಟರ್ಸ್ ಅಂತ ಏನ್ ಕರೀತಾರೆ, ನಾವು ಬರೀ ಅದನ್ನು ಠೇವಣಿದಾರ ಅಂತಾನೆ ನೋಡ್ತೀವಿ. ಡೆಪಾಸಿಟರ್ಸ್ ಬರ್ತಾ ಇರ್ತಾರೆ, ಆ ದುಡ್ಡು ಎಲ್ಲಿ ಹೋಗಿ ಎಲ್ಲಿ ಇನ್ವೆಸ್ಟ್ ಆಗ್ತಾ ಇದೆ ಇವ್ರಿಗೆ ಏನ್ ಗೊತ್ತಿಲ್ಲ. ಇವರಿಗೆ ಬರೀ 5% ತಿಂಗಳಿಗೆ ಬರ್ತಾ ಇದೆ ಇಲ್ಲನ ಇವ್ರು ಚೆಕ್ ಮಾಡ್ಕೊಳ್ಳೋದಷ್ಟೇ. ಬಟ್ ಈ ದುಡ್ಡನ್ನು ಎಲ್ಲೆಲ್ಲಿ ಲಾಸಸ್ ಆಗ್ತಾ ಇದಾವೆ ಅಲ್ಲಿ ಅದನ್ನು ರೀಅಡ್ಜಸ್ಟ್ ಮಾಡಿಕೊಂಡು ಇವರಿಗೆ 5% ಕೊಡ್ತಾ ಬಂದು ಈ ಪಾನ್ಸಿವನ್ನು ನಡೆಸ್ತಾ ಇದಾರೆ ಅಂತ ಪ್ರೈಮಾ ಫೇಸಿ ನಮ್ಮ ಇನ್ವೆಸ್ಟಿಗೇಷನ್ ಯಾರು ಕೂಡ ಪಬ್ಲಿಕ್ ಜನ ಗಂಭೀರ ಆರೋಪ ಅನ್ನೋದು ನಾನು ಕೇಳಿದ್ದೀನಿ. ಇದರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತೀನಿ. ನಾವು ಕಾನೂನಡಿಯಲ್ಲಿ ನನಗೆ ಇರೋ ಅಧಿಕಾರವನ್ನು ಜನರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಇದೇ ಸಂದರ್ಭ ಹಿಂದಿನ ವರ್ಷ ಬಂತು. ಸರಿಸುಮಾರು 2,000 ಮಹಿಳೆಯರು ವಂಚಿತರಾಗಿದ್ದಾರೆ. ಅದು ಯಾವಾಗಾಯ್ತು? ಆ ಪಿರಾಮಿಡ್ ಸ್ಟ್ರಕ್ಚರ್ ಮೆಚ್ಯೂರ್ ಆದ ನಂತರ ಅವ್ರಿಗೆ ಯಾವಾಗ ದುಡ್ಡು ವಾಪಸ್ ಬರ್ತಾ ಇರ್ಲಿಲ್ಲ ಆವಾಗ ಎಲ್ಲರೂ ನಮ್ಮ DC ಕಚೇರಿ ಎದುರುಗಡೆ ಬಂದು ಇಲ್ಲಿ ಧರಣಿ ಮಾಡಿ ನೀವು FIR ಮಾಡಬೇಕು, ಅವ್ರ ಮೇಲೆ ಆಕ್ಷನ್ ತಗೋಬೇಕು, ನಮ್ಮ ದುಡ್ಡು ವಾಪಸ್ ಕೊಡಿಸಿ ಅಂತ ಆವಾಗ ಹೇಳಿದ್ರು. ಆ ಸಂದರ್ಭಗಳು ಆಗಬಾರ್ದಂತ ಹೇಳಿ ಆವಾಗ ನಾನು CP ಸಾಹೇಬ್ರು ಇಲ್ಲಿರುವಂತ ಎಲ್ಲ ಅಧಿಕಾರಿಗಳು ಜನಪ್ರತಿನಿಧಿಗಳು ಕೂತ್ಕೊಂಡು ತಮ್ಮೆಲ್ಲರ ಜೊತೆ ನಾವು ಒಂದು ಮೀಟಿಂಗ್ ಮಾಡಿ ಇದು ಈ ರೀತಿಯ ಸಂದರ್ಭ ಸೃಷ್ಟಿ ಆಗೋ ಮುಂಚೆ ನಾವು ಈ ಆಕ್ಷನ್ ತಗೋಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ವಿ. ಅದರಂತೆ ನಾವು ಸ್ಕ್ಯಾಮ್ ಸೆಲ್ ಸ್ಥಾಪನೆ ಮಾಡಿದೀವಿ. KPID ಕಾನೂನು ಅಡಿಯಲ್ಲಿ ಯಾವ್ಯಾವ್ದು ನಾವು ಕಂಪ್ಲೇಂಟ್ ವೇಟ್ ಮಾಡಲ್ಲ. ನಮ್ಗೆ ಯಾರಾದ್ರೂ ಇಲ್ಲೀಗಲ್ ಠೇವಣಿ ತಗೊಳ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ನಾವು ಅವರ ಮೇಲೆ KPID ಕಾನೂನು ಪ್ರಕಾರ ಆಕ್ಷನ್ ತಗೊಳ್ತೀವಿ. ಈ 2 ಕೇಸ್ ಹೊರತುಪಡಿಸಿ ಇನ್ನೂ ನನ್ನ ಕಡೆ ಕೇಸಸ್ ಇದಾವೆ. ಒಂದೊಂದಾಗಿ ಎಲ್ಲರನ್ನೂ ನಾವು ಎಲ್ಲರ ಮೇಲೆ ಆಕ್ಷನ್ ತಗೊಳ್ತೀವಿ. ಕಾನೂನು ಅಡಿಯಲ್ಲಿ ಅವರಿಗೆ ತಂದು ಅವರ ಮೇಲೆ ಕ್ರಮ ಆಗೋ ರೀತಿನಲ್ಲಿ ನಾವು ಕೇಸ್ನು ಬಿಲ್ಡ್ ಮಾಡ್ತೀವಿ. ಎಸ್, KPID ಕಾನೂನು ಅಡಿಯಲ್ಲಿ ಅಧಿಕಾರ ಹಂಗಿದೆ. ನನಗೆ ಕಾಗ್ನಿಸೆನ್ಸ್ ಬಂದಿದೆ ಅಂದ್ರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿ, ಜಿಲ್ಲಾ ದಂಡಾಧಿಕಾರಿಯಾಗಿ ನನಗೆ ಕಾಗ್ನಿಸೆನ್ಸ್ ಬಂದಿದೆ ಅಂದ್ರೆ, ಕಾಗ್ನಿಸೆನ್ಸ್ ಅಂದ್ರೆ ನನ್ಗೆ ಗೊತ್ತಾಗ್ಬೇಕು. ಹೆಂಗ್ ಗೊತ್ತಾಗುತ್ತೆ? ಆಕ್ಟೇ ಹೇಳುತ್ತೆ. ಮಾರ್ಕೆಟ್ ಇಂಟೆಲಿಜೆನ್ಸ್ ಪ್ರಕಾರನೂ ನಿಮ್ಗೆ ಗೊತ್ತಾಗಿದೆ. ಸೋಷಿಯಲ್ ಮೀಡಿಯಾ ಇರ್ಬೋದು, ಮಾಧ್ಯಮದ ಪತ್ರಿಕೆಗಳಿರ್ಬೋದು, ಟಿವಿ ಮುಖಾಂತರ ಇರ್ಬೋದು, ಇಲ್ಲ ಪಾಂಪ್ಲೆಟ್ ಇರ್ಬೋದು, ಯಾವುದೇ ರೀತಿ ನಿಮಗೆ ಮಾಹಿತಿ ಬರ್ತಾ ಇದೆ ಅಂದ್ರೆ ಇವನ್ನು ನೀವು KPID ಕಾನೂನು ಅಡಿಯಲ್ಲಿ ಕ್ರಮ ವಹಿಸಬೇಕು. ಬಿಕಾಸ್ ಜನರಿಗೆ ಪಿರಮಿಡ್ ಸ್ಟ್ರಕ್ಚರ್ ಡೆವಲಪ್ಮೆಂಟಲ್ ಸ್ಟೇಜ್ ಅಲ್ಲಿ ಇದ್ದಾಗ ಗೊತ್ತೇ ಆಗಲ್ಲ. ಫಸ್ಟ್ 3-4 ರೌಂಡ್ಸ್ ಅಲ್ಲಿ ಈಗ ಎಷ್ಟೋ ಸ್ಕೀಮ್ಸ್ ಇದಾವಲ್ವಾ, ಪ್ರಾಡಕ್ಟ್ ಕೊಡ್ತಾರೆ, ನೀವು 10,000 ರೂಪಾಯಿ ಕೊಡ್ರಿ, 3 ಜನ ಕರ್ಕೊಂಡ್ ಬನ್ನಿ, ಪ್ರಾಡಕ್ಟ್ ಇವ್ರ ಪಾಪ ಹೋಗಿ ಪ್ರಾಡಕ್ಟ್ ಮಾರ್ತಾ ಇರ್ತಾರೆ. ಚೈನ್ ಸಿಸ್ಟಮ್, ಇವೆಲ್ಲ ಪಾನ್ಸಿ ಸ್ಕೀಮ್ಸ್, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಸ್ಕೀಮ್ಸ್. ಇದನ್ನು ಪಬ್ಲಿಕ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಒಳಗಡೆನೆ ಮೇಲೆ ಇರೋ ಪಿರಮಿಡ್ ಅಲ್ಲಿ ಮೇಲೆ ಇರೋರು 100 ಪಟ್ಟು ಜಾಸ್ತಿ ದುಡ್ಡು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ಕಾನೂನಲ್ಲಿ 2025ರಲ್ಲಿ ತಿದ್ದುಪಡಿಯಾಗಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗೆ ಬಹಳಷ್ಟು ಪವರ್ಸ್ ಸರ್ಕಾರದಿಂದ ಕೊಟ್ಟಿದ್ದಾರೆ. ಆ ಒಂದು ಪವರ್ಸ್ ಅನ್ನು ನಾವು ಬಳಸ್ತೀವಿ. ಕಾನೂನು 2025 ನಲ್ಲಿ ತಿದ್ದುಪಡಿಯಾಗಿದೆ. 2026 ಜಾನ್ವರಿಯಿಂದ ನಾವು ಇದರ ಮೇಲೆ ಟ್ರ್ಯಾಕ್ ಇದ್ದೀವಿ. ಯಾರೇ ಇರ್ಲಿ, ನಾವು ನಾವು ಯಾರ ಮೇಲೆ ಈಗ ಆಕ್ಷನ್ ತಗೊಳ್ತಾ ಇದೀವಿ, ಇವರು ಯಾರಂತಾನು ನಮ್ಗೆ ಗೊತ್ತಿಲ್ಲ, ಇವರ ಪರಿಚಯನೂ ಇಲ್ಲ. ಇವರು ಮಾಡ್ತಾ ಇರುವಂತ ಕೆಲಸ ಇಲ್ಲಿಗಲ್ ಇದೆ ಅಂತ ಹೇಳಿ, ಕಾನೂನು ಬಾಹಿರ ಇದೆ ಅಂತ ಹೇಳಿ ನಾವು ಅವ್ರ ಹಿಂದೆ ಹೋಗಿದ್ದೀವಿ. ಹಿಂದಿನ ಒಂದು ಪ್ರಕರಣದಲ್ಲಿ ಅವರು ನಾನೇ ರಾಜಕಾರಣಿ ಆಗ್ತೀನಿ ಅಂತ ಹೇಳಿದ್ದೇನೆ. ಬಟ್ ನಾನು ಅದೆಲ್ಲ ಗೊತ್ತಿಲ್ಲ, ಮಾಧ್ಯಮದಲ್ಲಿ ನನ್ಗೆ ಗೊತ್ತಾಯ್ತದು. ಆದ್ರೆ ನಾವ್ ಅದೆಲ್ಲ ನೋಡ್ಲಿಲ್ಲ. ಕಾನೂನು ಅಡಿಯಲ್ಲಿ ನೀವು ತಪ್ಪು ಮಾಡಿದಿರಂದ್ರೆ ಡೆಪಾಸಿಟ್ ತಗೊಳ್ಳೋ ಪರ್ಮಿಷನ್ ನಿಮಗೆ ಇಲ್ಲ, ಆದ್ರೂ ನೀವು ಡೆಪಾಸಿಟ್ ತಗೊಳ್ತಾ ಇದ್ದೀರಂದ್ರೆ ಆ ಒಂದು ಕಾರಣ ನಮ್ಗೆ ಸಾಕು. ಪಾಪ್ಯುಲರ್ ಸ್ಟಾಕ್ ಟ್ರೇಡಿಂಗ್ ಫರ್ಮ್ಸ್ ಅಂತ ಹೆಸರು ಹಾಕಿದ್ರು. It is associated. It is now under investigation. ನಾವು ಎಲ್ಲಾ ಇನ್ವೆಸ್ಟಿಗೇಷನ್ ಅಲ್ಲಿ ಎಲ್ಲಾ ಪಾಯಿಂಟ್ಸ್ ಅನ್ನು ಇನ್ವೆಸ್ಟಿಗೇಟ್ ಮಾಡಿ ಬಹಿರಂಗ ಮಾಡ್ತೀವಿ.
ಈಗ ನಮ್ಮ ಹಿಂದಿನ ಕೇಸ್, ನಾವು ಹಿಂದೆ ಏನ್ ಕೇಸ್ ಮಾಡಿದೀವಿ ಅದು ಎಷ್ಟು ನೀಟ್ಲಿ ನಾವು ಎಕ್ಸಿಕ್ಯೂಟ್ ಮಾಡಿದೀವಿ ಅಂದ್ರೆ, ಈಗ ಅದು ಕೋರ್ಟ್ ಅಲ್ಲಿನೂ ಸ್ಟ್ಯಾಂಡ್ ಆಗ್ತಾ ಇದೆ. ಆ ವ್ಯಕ್ತಿ ಇನ್ನೂ ಕಸ್ಟಡಿನಲ್ಲಿ ಇದ್ದಾನೆ, ಕೇಸ್ ನಡೀತಾ ಇದೆ. ವಿ ಹ್ಯಾವ್ ಬಿಲ್ಟ್ ಅ ವೆರಿ ಗುಡ್ ಕೇಸ್. ಈ ಹೋಮ್ ವರ್ಕ್ ಮಾಡಿರೋ ನಮ್ಮ CP ಸಾಹೇಬ್ರಿಗೂ ನಾನು ಅಭಿನಂದನೆಗಳು ಹೇಳಬೇಕು, ಅಂಡ್ CID ಟೀಮ್ಗೂ ಅಭಿನಂದನೆ ಹೇಳಬೇಕು. ಬಹಳ ಉತ್ತಮ ರೀತಿಯ ಕೇಸ್ ಬಿಲ್ಡಪ್ ಮಾಡಲಾಗಿದೆ. ನಮ್ಮ ಕಂದಾಯ ಅಧಿಕಾರಿಗಳು ಹಾಗೂ ಸಹಕಾರಿ ಇಲಾಖೆ ಅಧಿಕಾರಿಗಳು, ಕೋಆಪರೇಟಿವ್ ಸೊಸೈಟೀಸ್ ಅಧಿಕಾರಿಗಳನ್ನು ಇದರಲ್ಲಿ ಬಹಳ ಸೂಕ್ಷ್ಮತೆಯಿಂದ ನೋಡಿ ಕೇಸ್ನು ಬಿಲ್ಡ್ ಮಾಡಿ. ಯಾರೇ ಇರ್ಲಿ ಯಾರೇ ಇರ್ಲಿ, ಇದರಲ್ಲಿ ಅಪರಾಧಿ ನಿಮ್ಮ ಪಾಯಿಂಟ್ ನನಗೆ ಅರ್ಥ ಆಗಿದೆ, ಸ್ಪಷ್ಟೀಕರಣ ಕೊಡ್ತೀನಿ. ಈ ಕಾನೂನು ಠೇವಣಿದಾರರು ಪೊಲೀಸ್ ಇರ್ಲಿ, ಪೊಲಿಟಿಷಿಯನ್ ಇರ್ಲಿ, ಬಿಸ್ನೆಸ್ ಮ್ಯಾನ್ ಇರ್ಲಿ, ಆಟೋ ರಿಕ್ಷಾ ಡ್ರೈವರ್ ಇರ್ಲಿ, ಅವರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಇದೆ. ಅವರು ಇದರಲ್ಲಿ ವಿಕ್ಟಿಮ್, ಅವ್ರಿಗೆ ಗೊತ್ತಾಗಲ್ಲ. ಅವ್ರು ಹೋಗಿ ಅವರ ಕಷ್ಟಾರ್ಜಿತವನ್ನು ಅಲ್ಲಿ ಹೋಗಿ ಕೊಟ್ಬಿಡ್ತಾನೆ. ಇಲ್ಲಿ ಇಲ್ಲಿಗ್ಯಾಲಿಟಿ ಮಾಡ್ತಾ ಇರೋವನು ಕಾನೂನು ಪ್ರಕಾರ ಠೇವಣಿ ಯಾರು ಕಲೆಕ್ಟ್ ಮಾಡ್ತಾ ಇದ್ದಾರೆ, ಡಿಪಾಸಿಟ್ ಟೇಕರ್, ಅವರ ಮೇಲೆ ನಾವು ಕ್ರಮ ವಹಿಸ್ತೀವಿ. ಬಿಕಾಸ್ ಯಾವುದೇ ಪರ್ಮಿಷನ್ ಇಲ್ಲದೆ ಇಲ್ಲಿಗಲ್ ಡೆಪಾಸಿಟ್ ಕಲೆಕ್ಟ್ ಮಾಡ್ತಾ ಇರೋವನು ಇದರಲ್ಲಿ ಕ್ರಿಮಿನಲ್. ಸಾವಿರಾರು ಜನ ಈಗ ಕೋಟ್ಯಾಂತರ ರೂಪಾಯಿಯನ್ನ ಇನ್ವೆಸ್ಟ್ ಮಾಡಿದ್ದಾರೆ, ಪ್ಯಾನಿಕ್ ಆಗಿದ್ದಾರೆ. ಈ ಹಣ ವಾಪಸ್ ಕೊಡುವಂತ ಪ್ರಕ್ರಿಯೆ ನಿಮ್ಮಿಂದ ಸ್ಟಾರ್ಟ್ ಆಗಿದೆ? ಯಾವುದೇ ಪ್ಯಾನಿಕ್ ಪಡೋ ಅವಶ್ಯಕತೆ ಇಲ್ಲ. ಇದು ಬಹಳ ಇಂಪಾರ್ಟೆಂಟ್. ಹೇಳ್ತೀನಿ, 100% ಹೇಳ್ತೀನಿ. ಇದರಲ್ಲಿ ಯಾವುದೇ ಠೇವಣಿದಾರ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಈ ಪ್ರಾಸೆಸ್ ಅಲ್ಲಿ, ಈ ಒಂದು ಸಿಸ್ಟಮ್ ಅಲ್ಲಿ ನಾವು ಏನ್ ಸ್ಕ್ಯಾಮ್ ಸೆಲ್, KPID, ಬಡ್ಸ್ ಆಕ್ಟ್ ಅಲ್ಲಿ ಏನ್ ಕಾನೂನಾತ್ಮಕ ಕ್ರಮವನ್ನು ವಹಿಸ್ತಾ ಇದೀವಿ, ಇದರಲ್ಲಿ ನಿಮ್ಮ ಠೇವಣಿಯನ್ನು ಫಸ್ಟ್ ನಾವು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ. ಪ್ರೊಟೆಕ್ಟ್ ಮಾಡಿ ಯಾರು ಇದರಲ್ಲಿ ಠೇವಣಿ ಕೊಟ್ಟಿದ್ದಾರೆ, ಹಾಕಿದ್ದಾರೆ, ಅವ್ರಿಗೆ ವಾಪಸ್ ಕೊಡೋ ಜವಾಬ್ದಾರಿ ನಮ್ದು. ಈಗ ಶಿವಮ್ ಅಸೋಸಿಯೇಟ್ ಸ್ಕ್ಯಾಮ್ ಇರ್ಲಿ, ಮತ್ತೆ ಈ ಆದಿತ್ಯ ರಾಜ್ ಸ್ಕ್ಯಾಮ್ ಇರ್ಲಿ, ಇದರಲ್ಲಿ ನನ್ನ ಪ್ರಕಾರ ಬರೋ 6 ತಿಂಗಳ ಒಳಗಡೆ ಸ್ಟೇಟ್ ಲೆವೆಲ್ ಅಲ್ಲಿ ಮೋಸ್ಟ್ಲಿ ನಮಗೆ ಆಥರೈಸೇಷನ್ ಕೊಡ್ತಾರೆ, ಅಥವಾ ನನ್ನ AC ಗೆ ಆಥರೈಸೇಷನ್ ಕೊಡ್ತಾರೆ. ಅವ್ರು ಬಂದು ಪ್ರೂಫ್ಸ್ ನಮಗೆ ತೋರಿಸಬೇಕಾಗುತ್ತೆ, ನಾವು ಇಷ್ಟು ಠೇವಣಿ ಅಲ್ಲಿ ಕೊಟ್ಟಿದೀವಿ ಅಂತ ಹೇಳಿ. ಅವರೆಲ್ಲರಿಗೂ ಬರೋ 6 ತಿಂಗಳ ಒಳಗಡೆನೆ ಈ ದುಡ್ಡನ್ನು ವಾಪಸ್ ಕೊಡ್ತೀವಿ. ಇದರಲ್ಲಿ ಠೇವಣಿದಾರರು ವಿಕ್ಟಿಮ್ಸ್, ಅವ್ರದ್ದು ಪಾಪ ಏನ್ ತಪ್ಪಿಲ್ಲ. ಅವ್ರು ಏನೋ ಈ ಆಮಿಷಕ್ಕೆ ಒಳಪಟ್ಟು ಹೋಗಿ ಅಲ್ಲಿ ಏನೋ ದುಡ್ಡು ಹಾಕ್ತಾರೆ. ಆದ್ರೆ ಯಾರು ಡೆಪಾಸಿಟ್ ತಗೊಳ್ತಾನೆ ಅವನು ಆಕ್ಚುಯಲ್ ಅಕ್ಯೂಸ್. ಠೇವಣಿದಾರರ ದುಡ್ಡು ಏನು ಅವರು ಲೆಜಿಟಿಮೇಟ್ ಸೋರ್ಸಸ್ ಇಂದ ಇಲ್ಲಿ ಹಾಕ್ತಾರೆ, ಅದು 100% ಸೇಫ್. ಸರ್, ಇನ್ನೊಂದು, ಈ ಸಂಸ್ಥೆ ಶುರುವಾಗಿ ಸುಮಾರು ಬಹಳ ವರ್ಷ ಆಗಿರೋದು, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಏನೋ ಗುರುತಾಗಲಿಲ್ವಾ? ಸೊ ಮಾರ್ಕೆಟ್ ಇಂಟೆಲಿಜೆನ್ಸ್ ಇದರ ಬಗ್ಗೆ ಬಂದಿರೋದು ಸಂಹವ್ ಲಾಸ್ಟ್ ಒಂದು 6-7 ತಿಂಗಳಿಂದಾನೇ ಬರ್ತಾ ಇದೆ. ಅಲ್ಲಿ ಮಟ್ಟ ಬಹಳ ಸೀಕ್ರೆಟಿವ್ಲಿ ಇಟ್ಟಿದ್ದಾರೆ ಇದನ್ನು. ಹೊರಗಡೆ ನಮಗೂ ಗೊತ್ತಾಗ್ತಾ ಇರ್ಲಿಲ್ಲ. ಎಷ್ಟೋ ಪ್ರೋಗ್ರಾಮ್ಸ್, ಎಷ್ಟೋ ಮೀಟಿಂಗ್ಸ್ ನಮ್ಮ ಜಿಲ್ಲೆನಲ್ಲಿ, ನಮ್ಮ ನಗರದಲ್ಲಿ, ಖಾಸಗಿ ಹೋಟೆಲ್ಗಳಲ್ಲಿ ಮಾಡಿದ್ದಾರೆ. ಫೈನಲಿ ಲಾಸ್ಟ್ ಒಂದು 3-4 ಮಂತ್ಸ್ ಇಂದ ಮಾಡ್ತಾ ಇರುವಂತ ಈ ಪ್ರೋಗ್ರಾಮ್ಸ್ ನಮ್ಮ ಗಮನಕ್ಕೆ ಬಂತು. ಆವಾಗ ನಮ್ಗೆ ಗೊತ್ತಾದ ನಂತರ ನಾವು ಇಮಿಡಿಯೇಟ್ಲಿ ಆಕ್ಷನ್. ಸರ್, ಈ ಬ್ಯಾಂಕ್ಗಳು ಶಾಮಿಲ್ ಇರ್ಬೋದಲ್ಲ ಸರ್? ಇಷ್ಟೊಂದು ದೊಡ್ಡ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಈಗ ಅವರು ಇನ್ವೆಸ್ಟ್ಮೆಂಟ್ ಮಾಡಿ ಬೇರೆ ಕಡೆ ಹಾಕ್ತಾರೆ ಅಂದ್ರೆ ಬ್ಯಾಂಕ್ಗಳು ಶಾಮಿಲ್ ಇರ್ಬೋದಲ್ಲ? ಎಂಕ್ವೈರಿನಲ್ಲಿ ನಾವು ಯಾವುದೇ ಆಸ್ಪೆಕ್ಟ್ ಬಿಡಲ್ಲ. ನೀವು ಹೇಳ್ತಾ ಇರುವಂತ ಆಸ್ಪೆಕ್ಟ್ ನಾವು ಎಂಕ್ವೈರಿನಲ್ಲಿ ಆಸಾಮು, ಆಮೇಲೆ ಒರಿಸ್ಸಾ, ಹರಿಯಾಣ, ದಾಂಡೇಲಿ ಎಲ್ಲ ಬ್ರಾಂಚಸ್ ಇದಾವೆ ಅಂತ ಅಲ್ಲಿ ದಾಳಿ ಮಾಡಿದ್ರೆ ಅಥವಾ ಬೆಳಗಾವಿ? ಸೊ ನನ್ನ ಜೂರಿಸ್ಡಿಕ್ಷನ್ KPID ನಲ್ಲಿ ಬರೀ ನನ್ನ ಜಿಲ್ಲೆಗೆ ಸೀಮಿತವಾಗಿರುತ್ತದೆ. ಆದ್ರೆ ಈಗ ನಾನು CP ಸಾಹೇಬ್ರು ಡಿಸ್ಕಸ್ ಮಾಡ್ಕೊಂಡಿದೀವಿ, ಇದು 50 ಕೋಟಿ ಮೀರಿ ಹೋಗುತ್ತೆ. ಸೊ ನಾವು ಮೋಸ್ಟ್ಲಿ ಅದು CID ಗೆ ಹ್ಯಾಂಡ್ ಓವರ್ ಮಾಡ್ತೀವಿ. CID ಜೂರಿಸ್ಡಿಕ್ಷನ್ ಇಡೀ ಸ್ಟೇಟ್ ಗೆ ಬರುತ್ತೆ. ನಾವು ಆಲ್ರೆಡಿ CID ಜೊತೆ ಮಾತುಕತೆನಲ್ಲಿ ಇದ್ದೀವಿ. ಹ್ಯಾಂಡ್ ಓವರ್ ಮಾಡಿದ ತಕ್ಷಣ ಇವರದೇ ವಿವಿಧ ಕಡೆ ಏನೇನು ಇದಾವೆ ಅಲ್ಲಿನೂ ನಾವು ಆಕ್ಷನ್ ತಗೊಳ್ತೀವಿ. ಮಾಧ್ಯಮದಲ್ಲಿ ನಾನು ಈಗ ಜಾಸ್ತಿ
ಆತರ ಈಗ ಬಲರಾಜ್ ಮಾನೆ ಅಂತ ಮೇನ್ ಆರೋಪಿ ಮತ್ತೆ ಇನ್ನುಳಿದ 6 ಜನ ಅವರು ಇದಾರ ಸರ್ ಔಟ್ ಆಫ್ ನಾನು ಇದ್ರ ಬಗ್ಗೆ ನಾನು ಮತ್ತೆ ಸಿಪಿ ಅವ್ರು ಮಾತಾಡ್ಕೊಂಡಿದೀವಿ. ಅವ್ರ ಏನ್ ಹೆಸರದು ಬಲರಾಜ್ ಮಾನೆ, ಅವರು ದೇಶದಲ್ಲೇ ಇದ್ದಾರೆ, ಎಲ್ಲಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ. ಎಲ್ಲ ಏರ್ಪೋರ್ಟ್ ಗಳಲ್ಲಿ ಲುಕ್ಔಟ್ ನೋಟಿಸ್ ಅನ್ನು ಇಶ್ಯೂ ಮಾಡಿದೀವಿ. ಸದ್ಯಕ್ಕೆ ಇಲ್ಲಿಂದ ಅಬ್ಸ್ಕಾಂಡಿಂಗ್ ಇದ್ದಾನೆ, ಇಲ್ಲಿ ಬೆಳಗಾವಿಯಿಂದ ಅಬ್ಸ್ಕಾಂಡಿಂಗ್ ಇದ್ದಾನೆ. ಅವ್ರನ್ನು ನಾವು ಟ್ರ್ಯಾಕ್ ಮಾಡ್ತಾ ಇದೀವಿ. ಅಪ್ರಾಕ್ಸಿಮೇಟ್ಲಿ ಎಲ್ಲಿದ್ದಾನೆ ನಮ್ಗೆ ಗೊತ್ತಿದೆ. ನನಗೆ ದೇವರಷ್ಟು ಶಕ್ತಿ ಕೊಡ್ಲಿ, ಎಲ್ಲವನ್ನು ಒಂದೇ ಸತಿ ಮಾಡೋ ರೀತಿ ನನಗೂ ಅಷ್ಟು ಶಕ್ತಿ ಬೇಕು. ಆದ್ರೆ ನನ್ನ ಕಡೆ ಇರೋ ಸಿಬ್ಬಂದಿಗಳು, ನನ್ನ ಕಡೆ ಇರೋ ವೇರ್ವಿಥಾಲ್ ಅಲ್ಲಿ ನಾವು ಬರೇ ಈ ದೊಡ್ಡ ತಿಮಿಂಗಲಗಳು ಏನಿದಾವೆ ಅದನ್ನು ನಾವು ಫಸ್ಟ್ ಟಾರ್ಗೆಟ್ ಮಾಡ್ತೇವೆ. ನಾವು ಸ್ಟೇಟ್ ಲೆವೆಲ್ ಅಲ್ಲಿ ಮಾತಾಡಿದೀವಿ. ಮೇಜರ್ ಪ್ಲೇಯರ್ಸ್ ಏನಿದ್ದಾರೆ, ಏನ್ 100 ಕೋಟಿ 1000 ಕೋಟಿ ಅಂತ ಏನ್ ಆಗ್ತಾ ಇದೆ, ಅದನ್ನ ಅಟ್ಲೀಸ್ಟ್ ನಾವು ತಡೆ ಹಿಡಿದಿದೀವಿ ಅಂದ್ರೆ ಆವಾಗ ಒಂದೇ ಸತಿ ಸಣ್ಣ ಸಣ್ಣ ಪ್ಲೇಯರ್ಸ್ನು ನಾವು ರೇಡ್ ಮಾಡೋದು ಸೂಕ್ತ. ಜಿಲ್ಲಾಡಳಿತದಲ್ಲಿ ಸ್ಟಾರ್ಟ್ ಆಗಿದೆ, ಇನ್ನೂರು ಎಷ್ಟು ಸರ್ ಕಂಪ್ಲೇಂಟ್ಸ್ ಬಂದಿದೆ? ಅದು ನಾನು ಬಹಿರಂಗ ಪಡಿಸ್ಲಿಕ್ಕೆ ಆಗಲ್ಲ. ನನ್ನ ಕಡೆ ಮಾಹಿತಿ ಇದೆ, ಆಫ್ ದ ರೆಕಾರ್ಡ್ ಹೇಳಿ. ಡಬಲ್ ಡಿಜಿಟ್ಸ್ ಅಲ್ಲಿ ಇದಾವೆ. ಅದನ್ನು ಪಾಂಜಿ ಸ್ಕ್ಯಾಮ್, ಕೋಆಪರೇಟಿವ್ ಸೊಸೈಟಿ ಏನಲ್ಲ. ಏನ್ ಮಾಡ್ಬಿಡ್ತಾವ ಅಂದ್ರೆ ಅವ್ರ ಅಪ್ಪರು ಅವ್ರ 5,000 10,000 ಕೋಟಿ ರೂಪಾಯಿ ಫ್ರಾಡ್ ಮಾಡಿದ್ದಾರೆ. ಬಟ್ ಆ ನಿಟ್ಟಿನಲ್ಲಿ ಸರ್ಕಾರ ಆಗಿರ್ಬೋದು, ನೀವು ಜಿಲ್ಲಾಧಿಕಾರಿಗಳ ನನ್ಗೆ ಡಬಲ್ ಡಿಜಿಟ್ಸ್ ಅಲ್ಲಿ ಮಾಹಿತಿ ಇದೆ ಆತರ ಏಜೆನ್ಸೀಸ್. ನನ್ಗೆ ಅಷ್ಟು ಶಕ್ತಿ ಕೊಡ್ಲಿ. ನಾಗನೂರು ಪ್ರಕರಣ ಆಯ್ತು, ಅವ್ರ ಮೇಲೆ ಎಲ್ಲರೂ ಆಗಿದೆ, ಬಟ್ ಅವ್ರು ಅರೆಸ್ಟ್ ಮಾಡ್ಲಿಲ್ಲ. ಏನಾಯ್ತು ಪ್ರಕರಣ ನೀವು ಹೇಳ್ತಾ ಇಲ್ಲ, ಶಿವಡವರು ಹೇಳ್ತಾ ಇಲ್ಲ, ಪ್ರಾಣಿಕಾಗಿ ಬಿಟ್ಟಿದಾರ, ಆತ್ಮಹತ್ಯೆ ಮಾಡ್ಕೋತಾರೆ. ಅದ್ರ ಬಗ್ಗೆ ನಾವು ಮತ್ತೆ ಎಲ್ಲಾ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿ ನಿಮ್ಗೆ ಒಂದು ಮಾಧ್ಯಮದ ಗೋಷ್ಠಿ ಮಾಡಿ ನಾವು ತಿಳಿಸ್ತೀವಿ. ಇದು ಆದಿತ್ಯರಾಜ್ ಎಷ್ಟು ಸ್ಟೇಟ್ ನಲ್ಲಿ ಇದೆ ಬ್ರಾಂಚ್? ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಇದೆ. ನಮ್ಮ ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ 2ಕ್ಕಿಂತ ಜಾಸ್ತಿ ಜಿಲ್ಲೆಗಳಲ್ಲಿ ಇದಾವೆ, ಹಾಗೂ ಪಕ್ಕದ ರಾಜ್ಯದಲ್ಲಿನೂ ಇದೆ. ಸರ್, ಈಗ ಹಣ ಹಾಕಿದವ್ರು ಕಂಪ್ಲೀಟ್ ಯಾರು ತಗೊಂಡ್ ಬರ್ತಾ ಇಲ್ಲ. ಈಗ ಅವ್ರು ಯಾರು ಹಣ ಹಾಕಿದ್ರೆ ಬಾಂಡ್ ಎಲ್ಲ ಕೊಟ್ಟರು ನಿಮ್ ಕಡೆ ಸಿಗ ಅವ್ರು ಏನಾದ್ರು ಸಂಪರ್ಕ ಮಾಡಕ್ಕೆ ಜಿಲ್ಲಾ ವ್ಯಾಪ್ತಿವರೆಗೆ ನನ್ನ ಕಚೇರಿಗೆ ಬನ್ನಿ ಅಥವಾ ಪೊಲೀಸ್ ಸ್ಟೇಷನ್ಗೆ ಅವರು ಹೋಗಿ ದೂರುಗಳನ್ನು ಕೊಡಬಹುದು. ಈಗ ಹಿಂದಿನ ಪ್ರಕರಣದಲ್ಲಿನೂ 1-2 ದಿವಸದ ನಂತರ ದೂರುದಾರರು ಬಂದ್ರು, ಮತ್ತೆ FIR ಆಗಿದೆ, ಪ್ಯಾರಲಲ್ FIR ಆಗಿದೆ. ಅದು ನಾವೇನು ಮಾಡ್ಲಿಲ್ಲ, ಅವರೇ ಬಂದು ಸ್ವಯಂ ಪ್ರೇರಿತರಾಗಿ FIR ಕೊಟ್ಟಿದ್ದಾರೆ. ಹೌದು, ನಾವು ಇಷ್ಟು ದುಡ್ಡು ಹಾಕಿದೀವಲ್ಲಿ, ನಾವು ಪಾಂಜಿ ಸ್ಕೀಮ್ ಅಂತ ನಮ್ಗೆ ಗೊತ್ತಾಗಿದೆ ಅಂತ ಹೇಳ್ತಾರೆ. ಅಂಡ್ ಮಾರ್ಕೆಟ್ ಇಂಟೆಲಿಜೆನ್ಸ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆದಿತ್ಯರಾಜ್ ಅವರದು ಎಷ್ಟೋ ಜನ ಕೇಳ್ತಾ ಇದ್ದಾರೆ, ಇದು ಏನು ಹೆಂಗ್ ಕೊಡ್ತಾರೆ 5% ತಿಂಗಳಿಗೆ, ಇದು ಪಾನ್ಸಿ ಅಲ್ವಾ, ಇದರ ಮೇಲೆ ಆಕ್ಷನ್ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ ಸುಮಾರು ಏನು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಮಾರ್ಕೆಟ್ ಇಂಟೆಲಿಜೆನ್ಸ್ ಅಲ್ಲಿ ಗೊತ್ತಾಗ್ತಾ ಇದೆ. ಓಕೆ, ಪೊಲೀಸ್ ಕಮಿಷನರ್. ಎಲ್ಲರಿಗೂ ನಮಸ್ಕಾರ. ನಿನ್ನೆ ಸಂಜೆ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಕೋಆಪರೇಟಿವ್ ಸೊಸೈಟಿ ಅವರು ಏನು ದೂರು ನೀಡಿದ್ದಾರೆ, ಅದರ ಆಧಾರದ ಮೇಲೆ ತಿಲಕವಾಡಿ ಪೊಲೀಸ್ ಠಾಣೆಯಲ್ಲಿ ಬರ್ಡ್ಸ್ ಆಕ್ಟ್, KPID ಆಕ್ಟ್ ಮತ್ತು ಭಾರತೀಯ ನ್ಯಾಯ ಸಂಹಿತಾ ಇವರದು ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಈ ರೇಡ್ ಮಾಡುವಾಗಲೇ ಏನ್ ಗೊತ್ತಾಗಿದೆ ಅಂದ್ರೆ ಇವರು ಕೆಲವು ಕಂಪ್ಯೂಟರ್ಸ್ಗೆ ಫಾರ್ಮ್ಯಾಟ್ ಕೂಡ ಮಾಡಿದ್ದಾರೆ. ಸೊ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಕೂಡ ಈ ಪ್ರಕರಣದಲ್ಲಿ ಆಗಿದೆ. ಸೊ ಸೆಕ್ಷನ್ 238 ಕೂಡ ಈ FIR ನಲ್ಲಿ ದಾಖಲು ಮಾಡಲಾಗಿದೆ. ಈ FIR 3 ಕಂಪನಿ, ಆದಿತ್ಯರಾಜ್ ಕ್ಯಾಪಿಟಲ್ಸ್, ಆದಿತ್ಯರಾಜ್ ಗ್ಲೋಬಲ್ ಕಮ್ಯುನಿಟೀಸ್, ಆದಿತ್ಯರಾಜ್ ಸೆಕ್ಯೂರಿಟೀಸ್ ಮತ್ತು 6 ಆಫೀಸ್ ಬೇರರ್ಸ್ ಮತ್ತು ಇತರ ಪ್ರಕರಣ ದಾಖಲು ಮಾಡಲಾಗಿದೆ. ಮೇನ್ ಆರೋಪಿ
ಬಾಲರಾಜ್ ಮಾನೆ ಸಿಇಒ, ಇವನು ಅಬ್ಸ್ಕಾಂಡಿಂಗ್ ಇದ್ದಾನೆ. ಅವನಿಗೆ ಹಿಡ್ಕೊಳ್ಳಕ್ಕೆ ನಾವೊಂದು ವಿಶೇಷ ತಂಡ ಕೂಡ ರಚನೆ ಮಾಡಿದೀವಿ. ಇಲ್ಲಿವರೆಗೆ ಈ ಕಂಪನಿ ಬಗ್ಗೆ ನಾವು ಏನೇನ್ ಮಾಹಿತಿ ತಗೊಂಡಿದೀವಿ ಅದರ ಪ್ರಕಾರ ಈ ಕಂಪನಿ RBI ಜೊತೆಗೆ ರಿಜಿಸ್ಟರ್ಡ್ ಇಲ್ಲ, ಸೇಬಿ ಜೊತೆಗೆ ಕೂಡ ಈ ಕಂಪನಿ ರಿಜಿಸ್ಟರ್ಡ್ ಇಲ್ಲ. ಈ ಕಂಪನಿ ಪದಾಧಿಕಾರಿಗಳು ಪಬ್ಲಿಕ್ ಪ್ರೋಗ್ರಾಮ್ಸ್ ಮಾಡಿಕೊಂಡು ಜನರಿಂದ ಇನ್ವೆಸ್ಟ್ಮೆಂಟ್ ಮಾಡಿ ಡಿಪಾಸಿಟ್ ಮಾಡಿ ಅಂತ ಓಪನ್ ಅಪೀಲ್ ಮಾಡಿದ್ದಾರೆ. ಇವರು ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ 5% ಪ್ರತಿ ತಿಂಗಳು ರೇಟ್ ಆಫ್ ರಿಟರ್ನ್ ಪ್ರಾಮಿಸ್ ಒಂದು ಅಗ್ರಿಮೆಂಟ್ ನಲ್ಲಿ ಮಾಡಿದ್ದಾರೆ. ಎಲ್ಲದ್ರಿಂದ ನಮ್ದು ಬರ್ಡ್ಸ್ ಆಕ್ಟ್ ಮತ್ತು KPID ಆಕ್ಟ್ ಎಲ್ಲ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗುತ್ತೆ. ಮೋಸ 1 ಕೋಟಿ ರೂಪಾಯಿದು ಇದೆ ಅಥವಾ 10,000 ಕೋಟಿ ರೂಪಾಯಿದು ಇದೆ, ಅದು ಇಂಪಾರ್ಟೆಂಟ್ ಇಲ್ಲ. ಮೋಸನೇ. ಅವರು ಜನರಿಗೆ ಕೊಡ್ತಾ ಇದ್ರು, ಕೊಡ್ತಾ ಇರ್ಲಿಲ್ಲ, ಅದು ಕ್ವೆಶ್ಚನ್ ನಲ್ಲಿ ಇಲ್ಲ. ಈ ತರ ದೇಶದಲ್ಲಿ 1 ಇಲ್ಲ, 3 ಇಲ್ಲ, 2 ಇಲ್ಲ, ನೂರಾರು ಪ್ರಕರಣಗಳು ಆಗ್ತಾ ಇವೆ. ಎಲ್ಲಿ ಅವರು ಸ್ಟಾರ್ಟಿಂಗ್ ನಲ್ಲಿ ಎಲ್ಲ ರಿಟರ್ನ್ಸ್ ಚೆನ್ನಾಗಿ ಕೊಡ್ತಾರೆ ಮತ್ತು 1 ಫೈನ್ ಡೇ ಎಲ್ಲ ಮ್ಯಾಕ್ಸಿಮಮ್ ಡಿಪಾಸಿಟರ್ಸ್ ಸೇರಿದ ಮೇಲೆ ಸಾವಿರಾರು ಕೋಟಿ ತಗೊಂಡು ಅವರು ವಿದೇಶಕ್ಕೆ ಓಡ್ ಹೋಗ್ತಾರೆ. ಇದರಲ್ಲಿ ಈ ಮೇನ್ ಆರೋಪಿ ಮೇಲೆ ನಾವು ಲುಕ್ಔಟ್ ಸರ್ಕ್ಯುಲರ್ ಕೂಡ ಇಶ್ಯೂ ಮಾಡಿದೀವಿ. ಅವನಿಗೆ ದೇಶ ಬಿಡ್ಲಕ್ಕೆ ಆಗಲ್ಲ, ಬೇಗನೆ ಅವನಿಗೆ ದಸ್ತಗಿರಿ ಮಾಡ್ತೀವಿ. ಇಲ್ಲಿವರೆಗೆ ಬಂದ AC ಅವರು ಏನ್ ರಿಪೋರ್ಟ್ ಕೊಟ್ಟಿದ್ದಾರೆ, ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಅವರು ಏನ್ ರಿಪೋರ್ಟ್ ಕೊಟ್ಟಿದ್ದಾರೆ, 6,500ಕ್ಕಿಂತ ಜಾಸ್ತಿ ಡಿಪಾಸಿಟರ್ಸ್ ಬಗ್ಗೆ ಮಾಹಿತಿ ಸಿಕ್ಕಿದೆ ಮತ್ತು 50 ಕೋಟಿಗಿಂತ ಖಂಡಿತವಾಗಿ ಇದು ಜಾಸ್ತಿ ಪ್ರಕರಣ ಇದೆ. ಮತ್ತು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ದು ಸರ್ಕ್ಯುಲರ್ ಪ್ರಕಾರ 50 ಕೋಟಿ ಮೇಲೆ ಇರುವುದು ಫೈನಾನ್ಷಿಯಲ್ ಕೇಸ್ CIDಗೆ ವರ್ಗಾವಣೆ ಮಾಡಬೇಕು. ಇವತ್ತು ಬೆಳಿಗ್ಗೆ ಮಾನ್ಯ DG ಮತ್ತು IG ಅವರಿಗೆ ನಾವು ಒಂದು ರಿಕ್ವೆಸ್ಟ್ ಲೆಟರ್ ಕಳಿಸಿದೀವಿ. ಬಹುಶಃ ಇವತ್ತು ಅಥವಾ ನಾಳೆ ಈ ಕೇಸ್ CIDಗೆ ವರ್ಗಾವಣೆ ಆಗುತ್ತೆ. ಅಲ್ಲಿವರೆಗೆ ಈಗಾಗಲೇ ನಾವು ಈ ಪ್ರೆಸ್ ಮೀಟ್ ಮಾಡುವಾಗನೇ ನಮ್ಮ ಅಧಿಕಾರಿಗಳು 3 ಬೇರೆ ಬೇರೆ ತಂಡದಲ್ಲಿ ಆ ಕಂಪನಿದು ಕಚೇರಿಗಳನ್ನು ರೇಡ್ ಮಾಡಿಕೊಂಡು ದಾಖಲಾತಿಗಳು ಮತ್ತು ಮೊಬೈಲ್, ಟ್ಯಾಬ್ಲೆಟ್ಸ್ ಮತ್ತು ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ಎಲ್ಲ ಸೀಸ್ ಮಾಡ್ತಾ ಇದ್ದಾರೆ. ಮುಂದಿನ ತನಿಖೆ ಆದ್ಮೇಲೆನೆ ಆಕ್ಚುಲಿ ಎಷ್ಟು ಡಿಪಾಸಿಟರ್ಸ್ ಇದ್ದಾರೆ, ಎಷ್ಟು ಹಣ ಇವರು ಜನರಿಂದ ಪಡೆದುಕೊಂಡಿದ್ದಾರೆ, ಅದರ ಬಗ್ಗೆ ಖಚಿತವಾದ ನಮಗೆ ಮಾಹಿತಿ ಕೊಡಕ್ಕೆ ಆಗುತ್ತೆ. ಇಲ್ಲ, ಇದು ಈ ಕಂಪನಿಗೆ ಸರ್ಪ್ರೈಸ್, ಎಲಿಮೆಂಟ್ ಆಫ್ ಸರ್ಪ್ರೈಸ್ ನಮ್ಮ ಹತ್ರ ಇರಲಿಲ್ಲ. ಶಿವಮ್ ಅಸೋಸಿಯೇಟ್ಸ್ ಆದ್ಮೇಲೆ ಈ ಕಂಪನಿಯವರು ಬಹಳ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಇವರು ಬೇರೆ ಬೇರೆ ನಮ್ಮ ಲೀಗಲಿ ಹೇಗೆ ಸೇಫ್ ಆಗ್ಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನಿದೆ ಅಂದ್ರೆ ಇವರು ಕೋಆಪರೇಟ್ ಮಾಡ್ತಾ ಇಲ್ಲ. ಇವರದು ಯಾರ್ಯಾರು ಪದಾಧಿಕಾರಿಗಳು ಇದ್ದಾರೆ ಬಿಲ್ಕುಲ್ ಕೋಆಪರೇಟ್ ಮಾಡ್ತಾ ಇಲ್ಲ. ಅದರಿಂದ ಸ್ವಲ್ಪ ಡಿಲೇ ಕೂಡ ಆಗ್ತಾ ಇದೆ ಪ್ರೋಸೆಸ್ ನಲ್ಲಿ. ಆದ್ರೆ ನಾವು